ನಮಸ್ಕಾರ ಸ್ನೇಹಿತರೆ, ನಾನು ಹಲ್ಕೂರು ಗೋಪಿನಾಥ್ ಅಂತ. ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಈ ಒಂದು ಲ್ಯಾಂಡ್ಲಾರ್ಡ್ ಚಿತ್ರದ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂದ್ಕೊಂಡಿದ್ದೇನೆ. ಕನ್ನಡ ಚಿತ್ರರಂಗದಲ್ಲಿ ಇಂತಹ ಗಟ್ಟಿ ಕಥಾವಸ್ತುವನ್ನು ಇಟ್ಕೊಂಡು ಇತ್ತೀಚೆಗೆ ಅಲ್ಲೊಂದು ಇಲ್ಲೊಂದು ಚಿತ್ರಗಳು ಬಿಡುಗಡೆ ಆಗ್ತಿರೋದು ನಿಜವಾಗಲೂ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜದಲ್ಲಿರ್ತಕ್ಕಂಥ ಈ ಅನಿಷ್ಟ ಜೀತ ಪದ್ಧತಿ ಅಂತ ಏನಿತ್ತು ಅದರ ವಿರುದ್ಧವಾಗಿ ಧ್ವನಿ ಎತ್ತತಕ್ಕಂಥ ಗಟ್ಟಿ ಕಥಾವಸ್ತುವನ್ನು ಇಟ್ಕೊಂಡು ಈ ಒಂದು ಚಿತ್ರವನ್ನು ನಿರ್ಮಿಸಿದ್ದಾರೆ. ಇದನ್ನು ಎಳೆಯಾಗಿ ಪ್ರೇಕ್ಷಕರಿಗೆ ತಲುಪಿಸುವಲ್ಲೂ ಸಹ ನಿರ್ದೇಶಕರಂತಹ ಜಡೇಶರು ಯಶಸ್ಸನ್ನು ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಸಮಾಜದಲ್ಲಿ ಈ ತಳ ಸಮುದಾಯ ಅಂತ ಏನಿತ್ತು ಅವರು ಕೃಷಿ ಭೂಮಿಯನ್ನು ಒಂದು ಆಗಿರಲಿಲ್ಲ. ಅವರೇನಾದರೂ 1 ಇಂಚು ಕೃಷಿ ಭೂಮಿಯನ್ನು ಹೊಂದಿದ್ರೆ ದೊಡ್ಡ ಲ್ಯಾಂಡ್ಲಾರ್ಡ್ ಆಗೋಗ್ತಾರೆ ಅಂತ ಏನು ಹೇಳ್ತಿದ್ರು ಈ ಜಮೀನ್ದಾರರು ಅವರ ವಿರುದ್ಧವಾಗಿ ಹೋರಾಡಿ ಯಶಸ್ಸನ್ನು ಗಳಿಸ್ತಕ್ಕಂಥ ಈ ರಾಚಯ್ಯನ ಪಾತ್ರಧಾರಿಯಾಗಿ ಅಭಿನಯಿಸಿರ್ತಕ್ಕಂಥ ಈ ದುನಿಯಾ ವಿಜಯ್ ಅವರು ನಿಜವಾಗ್ಲೂ ಅಮೋಘವಾದಂತಹ ಅಭಿನಯವನ್ನು, ಅದ್ಭುತವಾದ ಅಭಿನಯವನ್ನು ಅಭಿನಯಿಸಿದ್ದಾರೆ. ಅವರ ಮೈಕಟ್ಟಾಗ್ಬೋದು, ಬಣ್ಣ ಆಗ್ಬೋದು ಅಥವಾ ಸಾಹಸಮಯ ದೃಶ್ಯಗಳಾಗ್ಬೋದು, ಕತೆಗೆ ಏಳು ಮಾಡಿಸಿದ ರೀತಿಯಲ್ಲಿದೆ. ಇನ್ನು ಈ ಚಿತ್ರ ಈ ಭಾವನೆಗಳಿಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ, ಅಂದರೆ ಸೆಂಟಿಮೆಂಟ್ಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಚಿತ್ರದ ಕಥಾವಸ್ತುಗೆ ತಕ್ಕ ಹಾಗೆ ಎಲ್ಲ ಪಾತ್ರಧಾರಿಗಳು ಜೀವವನ್ನು ತುಂಬಿದ್ದಾರೆ. ಉಮಾಶ್ರೀಯವರಾಗಿರ್ಬೋದು ಅಥವಾ ರಚಿತಾ ರಾಮ್ ಅವರಾಗಿರ್ಬೋದು ಅಥವಾ ದುನಿಯಾ ವಿಜಯ್ ಅವರ ಮಗಳ ಪಾತ್ರಧಾರಿ ಆಗಿರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಹಾಸ್ಯ ಪಾತ್ರಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತಿರ್ತಕ್ಕಂಥ ರಾಜ್ಬಿ ಶೆಟ್ಟಿ ಅವರು ಏನಿದ್ರು ಅವರು ಖಳನಾಯಕನ ಪಾತ್ರಧಾರಿಯಾಗಿ ಒಳ್ಳೆಯ ಅಭಿನಯವನ್ನು ಅಭಿನಯಿಸಿದ್ದಾರೆ. ಯಾವ ಪಾತ್ರ ಕೊಟ್ಟರೂ ನಾನು ಅಭಿನಯಿಸಬಲ್ಲೆ ಅನ್ನೋದನ್ನು ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಯಾವುದೇ ರೀತಿಯಂತಹ ಪ್ರೇಕ್ಷಕರಿಗೆ ಬೇಜಾರಾಗಬಾರ್ದು, ಬೇಸರವಾಗಬಾರ್ದು ಅನ್ನೋ ರೀತಿಯಲ್ಲಿ ಅದ್ಧೂರಿತನಕ್ಕೆ ಎಲ್ಲೂ ಕೊರತೆ ಆಗದ ರೀತಿಯಲ್ಲಿ ನಮ್ಮ ನಿರ್ಮಾಪಕರು ನೋಡಿಕೊಂಡಿದ್ದಾರೆ. ಮತ್ತೊಂದು ಅಂಶ ಗಮನಿಸೋದಾದರೆ ಸ್ನೇಹಿತರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆಲೂ ಸಹ ಹೆಣ್ಣನ್ನು ಭೋಗದ ವಸ್ತುಗಳು ಅಂತ ಏನು ಒಂದು ವರ್ಗ ಕರೀತಾ ಇತ್ತು, ಅವರನ್ನು ದೇವರಿಗೆ ಅರ್ಪಿಸಿದ್ದೇನೆ ಅನ್ನೋ ರೀತಿಯಲ್ಲಿ ಈ ಒಂದು ದೇವದಾಸಿ ಪದ್ಧತಿ ಏನಿತ್ತು ಆ ಪದ್ಧತಿಯ ವಿರುದ್ಧವಾಗಿ ಹೋರಾಡ್ತಕ್ಕಂಥದ್ದು, ಆ ಶೋಷಣೆಗೆ ಒಳಗಾದಂತಹ ಹೆಣ್ಣು ಮಕ್ಕಳೇ ಅದರ ವಿರುದ್ಧವಾಗಿ ಅದಕ್ಕೆ ಯಾರು ಸಂಬಂಧಪಟ್ಟವರು ಅವರ ವಿರುದ್ಧವಾಗಿ ಹೋರಾಡತಕ್ಕಂಥದ್ದು ನಿಜವಾಗಲೂ ಮೆಚ್ಚತಕ್ಕಂಥದ್ದು. ಜೊತೆಗೆ ಈ ಅಸ್ಪೃಶ್ಯತೆ, ಅಸಮಾನತೆಯನ್ನು ನಿವಾರಿಸಬೇಕಾದ್ರೆ ಅಕ್ಷರದ ಮಹತ್ವ ಏನು ಅನ್ನೋದನ್ನು ಈ ಒಂದು ಚಿತ್ರ ಎತ್ತಿ ತೋರಿಸುತ್ತೆ. ಅದರ ಜೊತೆಯಲ್ಲಿ ಒಟ್ಟಾರೆಯಾಗಿ ಗಮನಿಸೋದಾದರೆ ಜಾತಿ ಆಗಲಿ, ಧರ್ಮ ಆಗಲಿ, ಎಲ್ಲದಕ್ಕೂ ಮಿಗಿಲಾದೊಂದು ಭಾರತದಲ್ಲಿ ಸಂವಿಧಾನ ಹೊಂದಿದೆ. ಅದರಲ್ಲಿ ಎಲ್ಲರೂ ಸಹ ಆ ಸಂವಿಧಾನದ ಮುಂದೆ ತಲೆ ಬಾಗಲೇಬೇಕು ಅನ್ನೋದನ್ನು ಎತ್ತಿ ತೋರಿಸುವ ಈ ಚಿತ್ರವನ್ನು ದಯವಿಟ್ಟು ಎಲ್ಲರೂ ವೀಕ್ಷಿಸಿ. ನಮಸ್ಕಾರ.